ಸತ್ಯದಲ್ಲಿ ಒಂದು ಭಾಗವನ್ನು ನಾನು ತರ್ತೇನೆ. ಎಫೆಸ ಬರೆದ ಪತ್ರಿಕೆಯಲ್ಲಿ ಒಂದು ಭಾಗವಿದೆ, 6ನೇ ಅಧ್ಯಾಯ 10ನೇ ವಾಕ್ಯದಿಂದ 18 ವಾಕ್ಯವರೆಗೆ ನೀವು ನೋಡುವಾಗ ವಿಶ್ವಾಸದಲ್ಲಿರುವಂಥ ದೇವ ಜನರು ಯಾವ ರೀತಿಯಲ್ಲಿ ಶತ್ರುವಾಗಿರುವ ಸೈತಾನನ್ನು ಗೆಲ್ಲಬೇಕು ಎಂಬುದಾಗಿ ವಿಷಯವನ್ನು ಗುರುತಿಸಲ್ಪಟ್ಟಿದೆ. ಇದರಲ್ಲಿ ಒಂದು ವಿಷಯವನ್ನು ನಾನು ಈ ಸಮುದಾಯದಲ್ಲಿ ತರೋದಕ್ಕೆ ಇಷ್ಟಪಡ್ತೇನೆ. ಓದಿ ನೋಡೋಣ. ಕಡೆ ಮಾತಿನೆಂದರೆ ನೀವು ಕರ್ತನನ್ನು ಆತನ ಅತ್ಯಾತ್ಮವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಇಲ್ಲಿ ಮೊದಲಾಗಿ ನೀವು ಕರ್ತನಲ್ಲಿ ಬಲ ಹೊಂದಿಕೊಳ್ಳ್ರಿ. ಫಸ್ಟ್. ಸೆಕೆಂಡ್, ನೀವು ಸೈತಾನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ. ಅಂದರೆ ಸೈತಾನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ. ಹದಿಮೂರನೇ ವಾಕ್ಯ. ನಿಮಗೆ ಆಪತ್ತು ಎಂಬ ಕಷ್ಟಗಳು ಬರುವ ಆ ದಿನಗಳಲ್ಲಿ ಅವರನ್ನು, ಅಂದರೆ ಶತ್ರುವನ್ನ ಎದುರಿಸಿರುವುದಕ್ಕೆ 3 ಭಾಗದಲ್ಲಿಯೂ ನಿಮ್ಮ ಶತ್ರುವಾಗಿರುವನು ಎಂಬುದಾಗಿರುವ ಪದವನ್ನು ನಿಮ್ಮ ವಿರೋಧಿ ಎಂಬುದಾಗಿ ಗುರುತಿಸಲ್ಪಟ್ಟಿದೆ. ಇದನ್ನ ಈ ಭಾಗದಲ್ಲಿ ಇಟ್ಟುಕೊಂಡು ನಾವು ಸತ್ಯವನ್ನು ನೋಡಿದ್ರೆ 3 ವಿಧವಾಗಿರುವ ವಿರೋಧ ಶತ್ರು ನಮಗೆ ಭೂಮಿಯಲ್ಲಿ ಉಂಟು. ಮೊದಲಾಗಿ ಶತ್ರು ಯಾರು ಎಂಬುದಾಗಿ ಹೇಳಿದ್ರೆ ಸತ್ಯವೇದ ಅದಕ್ಕೆ ಗುರುತಿಸಲ್ಪಟ್ಟಿದೆ. ಯಾರು ಕೂಡ ಹೋದ್ರಿ? ವಿಮೋಕ್ಷಣ ಕಾಂಡ 11ನೇ ಅಧ್ಯಾಯ 10ನೇ ವಾಕ್ಯ. ಮೋಶೆ ಆರೋನರು ಫರೋಹನ ಮುಂದೆ ಮಹತ್ಕಾರ್ಯಗಳನ್ನೆಲ್ಲ ಮಾಡಿದಾಗ್ಯೂ ಕರ್ತನು ಫರೋಹನ ಹೃದಯವನ್ನು ಕಠಿಣ ಮಾಡಿದ್ದರಿಂದ ಫರೋಹನು ಇಸ್ರಾಯೇಲಿಯರಿಗೆ ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಅಪ್ಪಣೆ ಕೊಡದೆ ಹೋದನು. ದೇವರೇ ಇಲ್ಲಿ ಗುರುತಿಸ್ತಾರೆ. ಶತ್ರು ಯಾರು ಅಂತ ಹೇಳಿದ್ರೆ ಅದು ಫರೋನ್ ಎಂಬುದಾಗಿ ಗುರುತಿಸುವುದು. ಈ ಫರೋನ್ ಅಂದ್ರೆ ಈಜಿಪ್ತನ ಗುರುತಿಸುತ್ತೆ. ಈಜಿಪ್ಟ್ ಎಂಬುದು ಲೋಕವನ್ನು ಗುರುತಿಸುತ್ತೆ. ಈಗ ಅದ್ಭುತಗಳನ್ನ, ಮಹತ್ವದ ಕಾರ್ಯಗಳನ್ನ ದೇವರು ಮಾಡಿದರು. ದೇವರ ಜನರ ನೋಡು, ಅವರನ್ನ ದೇವರ ಕಡೆಗೆ ಪೂರ್ಣವಾಗಿ ನಡೆಯೋದಕ್ಕೆ ಯಾರು ಬಿಟ್ಕೊಳ್ಳೋಣ? ಲೋಕ ಬಿಟ್ಕೊಳ್ಳೋಣ. ನೀವು ಅರ್ಥ ಮಾಡ್ಕೊಳ್ರಿ. ಪ್ರಪಂಚ ಏನಂತ ಗೊತ್ತಾ? ಯಾರಂದ್ರೆ ರಕ್ಷಣೆ ಹೊಂದಿದವರು, ಸ್ನೇಹಿತರು ಅಥವಾ ವಂಶಸ್ಥರು, ಅವ್ರನ್ನ ಏನಂತಾರೆ? ಅದ್ಭುತ ಕಾರ್ಯ ಆಗಿದೆ ಸರಿ, ಆದರೆ ಎಲ್ಲವನ್ನು ಬಿಟ್ಬಿಟ್ಟು ಮಾಡಿ ಹೋಗ್ಬೇಡ. ಪೂರ್ಣವಾಗಿ ನೀನು ದೇವರ ಮಗನಾಗಬೇಡ. ಇದು ಸತ್ಯವಾಗಿ ಹೇಳ್ತದೆ. ಪ್ರಪಂಚವಾಗಿರುವಂತಹ ಎಗಿಪ್ತು, ಆ ಎಗಿಪ್ತವಾಗಿರುವಂತಹ ಫರೋನನ ಅಧಿಕಾರಕ್ಕೆ ಒಳಪಟ್ಟಿರುವ ಆ ಅಧಿಕಾರವು ದೇವ ಜನರಾಗಿರುವ ಇಸ್ರಾಯೇಲ್ ಜನರನ್ನ ಏನ್ ಮಾಡಲಿಲ್ಲ, ಬಿಡ್ತಾ ಇಲ್ಲ. ಇವತ್ತು ನಾವು ಮೊದಲಾಗಿ ಈಗ ಲೋಕವನ್ನ ಗೆಲ್ಲಬೇಕು. ಈಗ ಲೋಕದ ನಡವಳಿಕೆಯನ್ನು ಗೆಲ್ಲಬೇಕು. ನಾವು ನಮ್ಮ ದೇವರ ಮಕ್ಕಳು ವಿಶ್ವಾಸ ಎಂಬ ದೇವರ ನೇಮದಿಯೋ ಹಾಗೆ ಮಾಡಿ ಗೆಲ್ಲಬೇಕು. ಇದು ತುಂಬಾ ಮುಖ್ಯ. ಬೈಬಲ್ ಹೇಳ್ತದೆ, ಇದಕ್ಕೆ ಸಂಬಂಧಪಟ್ಟ ವಾಕ್ಯದಲ್ಲಿ ದಾವೀದ ಹೇಳ್ತಾರೆ, 136ನೇ ಕೀರ್ತನೆ 15ನೇ ವಾಕ್ಯ ಓದಿ. ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ಬಿಟ್ಟನು, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಏನ್ ನಡೆಯುತ್ತೆ? ಅದಕ್ಕೊಂದು ಕೊನೆ ಇಲ್ವಾ ಅಂತ ಹೇಳಿದ್ರೆ ಅದಕ್ಕೊಂದು ಕೊನೆ ಇದೆ. ಯಾವಾಗ ಗೊತ್ತಾ? ಅದರ ಮೇರೆಗೆ ಮೋಶೆ ಮಾತನ್ನು ಪೂರ್ಣವಾಗಿ ನಂಬಿ ಮೋಶೆಯಿಂದ ಜನ ಓಡೋದಕ್ಕೆ ಬೇಕಾದ್ರೆ ಕಡೆಯದಾಗಿ ಒಂದು ಅದ್ಭುತ ನಡೆಯುತ್ತದೆ. ಲೋಕದಿರುವ ಕಾರ್ಯಗಳನ್ನ ನಾವು ಜಯಿಸ್ಬೇಕಂದ್ರೆ ಅದಕ್ಕೆ ನಮಗೆ ಸಹಕಾರ ಯಾರು ಬೇಕು? ದೇವರ ಸೇವಕರು ಬೇಕು ಜೊತೆಗೆ. ಯಾಕಂದ್ರೆ
ದೇವರು ತನ್ನ ಸೇವಕರ ಮೂಲಕವಾಗಿ ತನ್ನ ಜನರನ್ನ ಆ ರಕ್ಷಣೆ ಲೋಕದಲ್ಲಿರುವಂತಹ ಎಲ್ಲಾ ಕಾರ್ಯಗಳಿಂದ ಅವ್ರು ರಕ್ಷಿಸಬೇಕಾಗುವ ಆಲೋಚನೆ ಕೊಡ್ತಾರೆ. ಹೆಂಗೆ ಎಂಬುದಾಗಿ ನೋಡ್ರಿ, ಮೊದಲಾಗಿ ಎಗುಪ್ತಲ್ಲಿರ್ಬೇಕಾದ್ರೆ ಒಂದು ಆಲೋಚನೆ ಮೋಶ ಕೊಡ್ತಾರೆ, ಕರೀತಾರೆ ಇಸ್ರಾಯೇಲ್ ಜನರಿಗೆ. ಕಡೆಯದಾಗಿ ಎಲ್ಲ ಸ್ವಚ್ಛಲ ಮಕ್ಕಳನ್ನು ಸಾಯಿಸುವ ಆ ದಿನ ರಾತ್ರಿ ಇಸ್ರಾಯೇಲ್ ಜನರಿಗೆ ಹೇಳ್ತಾರೆ, ನೀವೇನ್ ಮಾಡಿ, ಪ್ರತಿಯೊಬ್ಬರಿಗೆ ಮನೆ ಮಾಡ್ರಿ, ಒಂದು ಓರಿನಾಗಲಿ ಒಂದು ಕುರಿಯನಾಗಲಿ ಬಲಿ ಕೊಟ್ಟು ಆ ರಥವನ್ನು ಏನ್ ಮಾಡ್ರಿ, ಬಾಗಿಲಿಗೆ ಹಚ್ಚಿರಿ. ಅಂದ್ರೆ ಮೋಶೆ ಹೇಳಿಕೊಟ್ಟ ಆಲೋಚನೆ ಗೊತ್ತಾ, ನಿಮ್ಮ ಸುತ್ತ ಒಂದು ರಥದ ಕೋಟೆ ಹಾಕ್ರಿ. ಈ ಪ್ರಪಂಚದ ಶಕ್ತಿಯು ಅಧಿಕಾರಿಗಳು ನಿಮ್ಮ ಹತ್ರ ಬಾರದೆ ರೀತಿಯಲ್ಲಿ ನಿಮ್ಮ ಸುತ್ತ ಇರಬೇಕು, ಒಂದು ರಥ ಕೋಟೆ ಇರಬೇಕು, ನೀವು ಅರಿಬೇಕು. ಅದಕ್ಕೆ ಪ್ರಕಟಣೆ ಪುಸ್ತಕ ಹೇಳ್ತದೆ 12ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಅವನನ್ನು ಹೆಂಗ್ ಗೆಲ್ಬೇಕಂತೆ, ಯಜ್ಞದ ಕುರಿ ಆಗಿರುವ ಆತನ ರಥದ ಬಲದಲ್ಲಿ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿ ಏನು ಹೇಳಿ. ಸೈತಾನನು ತನಕಿರುವ ಕಾಲ ಕೊಂಚೆಂಬುದಾಗಿ ತಿಳಿದು ಮಹಾರೌದ್ರವನಾಗಿ ಏನ್ ಮಾಡ್ತಾನೆ, ಎಂದು ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಶತ್ರು ನಮ್ಮ ಕಡೆ ಬಂದಾಗ ನಾವೇನ್ ಮಾಡ್ಬೇಕು, ಯೇಸುವಿನ ರಕ್ತದ ಬಲದಲ್ಲಿ ಗೆಲ್ಲಬೇಕು. ಆಮೇಲೆ ಇಲ್ಲಿ ಹೇಳ್ತಾರೆ, ಇಲ್ಲಿ ರಕ್ತದ ಬಲವು ಇಲ್ಲಿ ಹೇಳಲ್ಪಟ್ಟಿದೆ. ಇಸ್ರಾಯೇಲ್ ಜನರು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಏನ್ ಮಾಡ್ತಾರೆ, ಅವರಿಗೋಸ್ಕರವಾಗಿ ಒಂದು ಕುರಿಯನ್ನು ಏನ್ ಮಾಡ್ತಾರೆ, ಬಲಿ ಕೊಡ್ತಾರೆ. ಇದರ ಅರ್ಥ ಪ್ರತಿಯೊಬ್ಬರ ಕುಟುಂಬಕ್ಕೆ, ಪ್ರತಿಯೊಂದು ಮನೆಗೆ ಯೇಸು ಕ್ರಿಸ್ತನ ರಕ್ತವೇನು ಮಾಡಬೇಕು, ಅವರ ಮನೆ ಸುತ್ತಲೂ ಕಾಯುವಂತ ಬೇಲಿ ಆಗ್ಬೇಕು. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ರಕ್ತದ ಬಲವನ್ನ ನಮ್ಮ ಮನೆಯು ನಮ್ಮ ಕಾರ್ಯಗಳ ಸುತ್ತಲೂ ನಾವಿಟ್ಟರೆ ಅದು ನಮಗೆ ಕಾಯುವಂತ ಅಗ್ನಿಯಾಗಿ ಬೇಲಿ ಆಗಿರುತ್ತದೆ. ಸೆಕೆಂಡ್, ದೇವ ಸೇವಕರು ಕೊಡುವಂತ ಆಲೋಚನೆ. ಈಗ ಕೆಂಪು ಸಮುದ್ರ ಮುಂದೆ, ಹಿಂದೆ ಪಾರ್ವನ ಸೈನ್ಯವು, ಇದೆರಡು ಬಂದಾಗ ಮಧ್ಯದಲ್ಲಿ ಇವರು ಏನ್ ಮಾಡ್ತಾರೆ ಗೊತ್ತಾ, ಏನು ಮಾಡೋಕ್ಕಾಗಲ್ಲ ಎಂಬುದಾಗಿ ಮೋಶೆ ಮೇಲೆ ತಿರುಗಿ ಬೀಳ್ತಾರೆ. ಆದರೆ ಮೋಶೆ ಹೇಳ್ತಾನೆ, ಇವತ್ತು ನೀವು ನಿಂತ್ಕೊಂಡು ನೋಡ್ರಿ, ನಿಮ್ಮ ಆಯುಸ್ ಕಾಲದಲ್ಲಿ ತಿರುಗಿ ಇವರನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಯಾಕೆ ಹೇಳ್ದಂತ ಬೈಬಲ್ ನೋಡ್ರಿ ಎಷ್ಟು ಅದ್ಭುತವಾಗಿ ಗುರುತಿಸಲ್ಪಟ್ಟಿದೆ. ಇವರನ್ನು ನೋಡ್ತಿರಲ್ಲ, ಇವ್ರನ್ನ ತಿರುಗಿ ಯಾವತ್ತು ನೋಡಲ್ಲ. ಯುದ್ಧನೇ ಮಾಡಿಲ್ಲ, ನೀವೇನ್ ಮಾಡ್ರಿ, ಯುದ್ಧ ಮಾಡ್ಬಾರ್ದು, ಯುದ್ಧ ಮಾಡ್ದಿಲ್ಲ, ನೀವೇನ್ ಮಾಡ್ರಿ, ಸುಮ್ಮನೆ ಅಲ್ರಿ, ನಿಂತ್ಕೊಂಡು ನೋಡ್ರಿ. ಫಸ್ಟ್ ಅವರ ನಿಂತು ವಿರೋಧವಾಗಿರುವ ಶಕ್ತಿಗಳು ನೋಡಕಂತಾನೆ. ಸೆಕೆಂಡ್, ಕೆಂಪು ಸೌನ್ ಏನ್ ಮಾಡ್ತಾನೆ, ನಡೀರಿ ಅಂತ ಹೇಳ್ತಾನೆ. ಅಲ್ಲಿ ನಾವು ಯೋಚನೆ ಮಾಡಬೇಕು, ನಾವು ದೇವರ ಬಲದಲ್ಲಿ ನಿಲ್ಲುವವರು ಹೆಂಗೆ ಅಂತ ಹೇಳಿದ್ರೆ, ದೇವರ ಸೇವಕರಿರುವ ಆಲೋಚನೆಯಲ್ಲಿ ನಿಲ್ಲಬೇಕು. ದೇವರ ಸೇವಕ ನಮಗೆ ಬೋಧಿಸುವ ಬೋಧನೆ ನಿಲ್ಲಬೇಕು. ಇಲ್ಲಿ ಸತ್ಯವೇದ ಹೇಳುತ್ತದೆ, ಈ ಪಾರ್ವೋನ್ ಅಂತ ಹೇಳುವಂತಹ ಲೋಕವನ್ನ, ಎಗಿಪ್ತು ಎಂದು ಹೇಳುವಂತಹ ಈ ಲೋಕದ ಜನರನ್ನ ನಾವು ಗೆಲ್ಲಬೇಕಾದ್ರೆ ನಾವು ಎರಡು ಕಾರ್ಯ ಮಾಡಬೇಕು. ಮೊದಲಾಗಿ ಯೇಸು ಕ್ರಿಸ್ತನ ರಕ್ತವು ನಮ್ಮ ಮನೆ, ನಮ್ಮ ಕುಟುಂಬ ಸುತ್ತಲೂ ಬೇರೆ ಆಗಿರಬೇಕು. ಸೆಕೆಂಡ್, ಮೋಶೆ ಆಗಿರುವ ದೇವರ ಸೇವಕ ನಮಗೆ ಬೋಧಿಸುವ ಆಜ್ಞೆಗಳಿಗೆ ತಕ್ಕ ಹಾಗೆ ನಾವು ನಡಿಬೇಕು. ಈಗ ನಡೆದ್ರೆ ಈಗ ಲೋಕದಲ್ಲಿ ನಮ್ಮ ಮುಂದೆ ಕಾಣುವಂತಹ ಶತ್ರುಗಳು ಇನ್ನು ಯಾವತ್ತು ನಮ್ಮ ಕಣ್ಣು ಮುಂದೆ ಕಾಣದಂತೆ ಮಾಡ್ತಾರೆ. ಎಂತ ಅದ್ಭುತವಾಗಿ ವಿಷಯ ನೋಡ್ರಿ. ಹಾಗಾದ್ರೆ ಶತ್ರುವನ್ನ ನಮ್ಮ ಕಣ್ಣಿಗೆ ಕೂಡ ತೋರಿಸಿದ ದೇವರು ಅವರನ್ನು ನಾಶ ಮಾಡ್ತಾರೆ. ಎರಡನೇದಾಗಿ ಶತ್ರು ಯಾರು ಓದೋಣ. ಒಂದು ಸಮಯ ಪುಸ್ತಕ 17ನೇ ಅಧ್ಯಾಯ 4ನೇ ವಾಕ್ಯದಿಂದ. ಉಭಯರ ಮಧ್ಯದಲ್ಲಿ ಒಂದು ತಗ್ಗು ಇತ್ತು. ಫಿಲಿಷ್ಟಿಯರ ಪಾಳೆಯದಿಂದ ಊರಿನವನಾದ ಗೋಲಿಯಾತನೆಂಬ ಒಬ್ಬ ರಣಶೂರನು ಹೊರಟು ಬಂದನು. ಅವನು 6.5 ಮೊಳ ಎತ್ತರವಾಗಿದ್ದನು. ಇಲ್ಲಿ ಗೋಲಿಯಾತ್ ಎಂಬ ಒಬ್ಬ ವಿರೋಧಿ ಶತ್ರುವನ್ನ ಇಲ್ಲಿ ನಾವು ನೋಡ್ತೀವಿ. ಯಾಕಂದ್ರೆ ಇಸ್ರಾಯೇಲ್ ಜನರಿಗೆ ಇವತ್ತು ರಕ್ಷಣೆ ವಿಶ್ವಾಸ ಬಂದವರಿಗೆ
ಸೈತಾನ್ ಹೇಗಿರ್ತಾನೆ ಅಂತ ಹೇಳಿದ್ರೆ ಈ ಗೋಲಿಯಾತ್ ಹಾಗೆ. ಈ ಗೋಲಿಯಾತ್ ಸೈತಾನಿಗೆ ಹೋಲಿಕೆ ಆಗಿದೆ, ಸೈತಾನ ಬಲಕ್ಕೆ ಹೋಲಿಕೆ ಆಗಿದೆ. ಹೆಂಗೆ ಎಂಬುದಾಗಿ ನೀವು ಗಮನಿಸೋದಾದರೆ ಅದನ್ನು 4ನೇ ವಾಕ್ಯದಿಂದ 16ನೇ ವಾಕ್ಯವರೆಗೆ ಮೊದಲು ಓದಿ, ಸೆಕೆಂಡ್ 45ನೇ ವಾಕ್ಯದಿಂದ 54ನೇ ವಾಕ್ಯವರೆಗೆ 2 ಭಾಗದಲ್ಲಿ ಓದಿದರೆ ಅಲ್ಲಿ ಎಲ್ಲ ಬರ್ತದೆ. ಏನೇನು ಬರ್ತದೆ ಗೊತ್ತಾ? ಗೋಲಿಯಾತನು ಮನುಷ್ಯ ಬಲದಲ್ಲಿಲ್ಲ, ಅವನು ಸೈತಾನ ಬಲದಲ್ಲಿದ್ದಾನೆ. ಎರಡನೇದಾಗಿ ಅವನಿಗೆ ಯಾಕೆ ಸೈತಾನ ಬಲದಲ್ಲಿದ್ದಾನೆ ಎಂಬುದಾಗಿ ನೀವು ನೋಡ್ತೀರಂದ್ರೆ ಸತ್ಯವಾದ ಏನು ಗುರುತಿಸ್ತ ಗೊತ್ತಾ? ಅವನು ದೇವರನ್ನೇ ನಿಂದಿಸ್ತಾನೆ. ಫಸ್ಟ್ ಯಾರನ್ನು ನಿಂದಿಸ್ತಾನೆ? ಜೀವ ಸ್ವರೂಪನಾಗಿರುವ ದೇವರನ್ನೇ ನಿಂದಿಸ್ತಾನೆ. ಹಾಗಾದ್ರೆ ನಮಗೆ ಈ ಶತ್ರು ಎಂಬ ಸೈತಾನನಿಂದ ನೋಡು, ಅವನು ದೇವರ ನಾಮಕ್ಕೆ ನಿಂದೆಗಳನ್ನು ತರುವುದಕ್ಕೋಸ್ಕರವಾಗಿ ಪ್ರಯಾಸ ಪಡುವುದು ಅಥವಾ ನಿಂದಿಸುವುದು. ಈ ಉದಾಹರಣೆ ಹೇಳ್ತೀವಿ. ಈಗ ನೀವು ಪ್ರಾರ್ಥನೆ ಮಾಡ್ತೀರಲ್ಲ, ಯಾಕೆ ನಿಮಗೆ ಆಗ್ತಿದೆ? ನೀವು ಪ್ರೇಯರ್ ಮಾಡಿ ಮಾಡಿ ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಇದುವರೆಗೆ? ನೋಡಿ, ಒಂದು ಹೋದ್ರೆ ಕಷ್ಟ ಬರ್ತಾನೆ ಇದೆಯಾ? ಇದು ಹೇಳುವಾಗ ಈ ಮಾತು ಹೇಳಿದ್ರು ಯಾರು ಗೊತ್ತಾ? ಮನುಷ್ಯರಲ್ಲ, ಸೈತಾನ. ಯಾಕಂದರೆ ದೇವರನ್ನು, ದೇವರ ನಾಮವನ್ನು ದೂಷಿಸುವವನು ಆದಿಯಿಂದ ಯಾರಂದ್ರೆ ಅವನು ಸೈತಾನ. ಯಾರವನು? ದೇವ ಜನರಾಗಿ ನಮ್ಮ ಮೇಲೆ ತಪ್ಪು ಹೊರಿಸೋದಕ್ಕೋಸ್ಕರವಾಗಿ ಭೂಮಿಯಲ್ಲಿ ತರಲ್ಪಟ್ಟವನು. ಅವನ ಕೆಲಸ ಅದೇ. ಆಗ ನಾವು ಯೋಚನೆ ಮಾಡಬೇಕು. ಸೈತಾನನು ಯಾವಾಗಲೂ ದೇವ ಜನರಿಗೆ ವಿರುದ್ಧವಾಗಿರುವ ಪರಿಹಾಸಗಳನ್ನು, ನಿಂದೆಗಳನ್ನು ಮಾಡುವಂಥ ಕೆಲಸವನ್ನೇ ಮಾಡ್ತಾನೆ. ಅದಕ್ಕೆ ದಾವೀದ ಕೊಟ್ಟ ಉತ್ತರ ಏನು ಗೊತ್ತಾ? ಈಟಿ ಬಜ್ಜೆಗಳಿಂದ ಏನು ಮಾಡ್ತೀಯ? ನಮ್ಮ ಸಂಗಡ ಯುದ್ಧ ಮಾಡಕ್ಕೆ ಬರ್ತೀಯ. ಆದರೆ ನೀನು ನಿಂದಿಸಿರುವ ಓದಿ ಆ ವಾಕ್ಯನ ಓದಿ, 45ನೇ ವಾಕ್ಯ. ಆಗ ದಾವೀದನು ಅವನಿಗೆ, ನೀನು ಈಟಿ ಕತ್ತಿ ಬರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ. ಅದಕ್ಕೆ ದಾವೀದನು, ಈಟಿ ಕತ್ತಿ ಬಜ್ಜೆಗಳೊಡನೆ ನೀನು ಬರ್ತಾ ಇದ್ದೀ, ನಾನಾದರೂ ನೀವು ಹೀಯಾಳಿಸಿ ನಿಂದಿಸಿದ ಸೇನಾಧೀಶ್ವರನು, ಇಸ್ರಾಯೇಲರ ಸೈನ್ಯಗಳ ಅಧಿಪತಿ ಆಗಿರುವ ಇಸ್ರಾಯೇಲರ ಯುದ್ಧ ಪಟಾಳದ ದೇವರು ಆಗಿರುವಂತ ಕರ್ತನ ನಾಮದಲ್ಲಿ ನಾನು ನಿನ್ನ ಬಳಿಗೆ ಬರ್ತೀನಿ. ಹಾಗಾದ್ರೆ ನಮಗೆ ವಿರುದ್ಧವಾಗಿ ನಿಂದೆ ಪರಿಹಾಸ ಬಂದ್ರೆ ಅದಕ್ಕೆ ನಾವೇನು ಮಾಡ್ಬೇಕು ಗೊತ್ತಾ? ದೇವರ ನಾಮನ ಉಪಯೋಗ ಮಾಡಬೇಕು. ದೇವರ ನಾಮನ ಹೆಂಗೆ ಉಪಯೋಗ ಮಾಡೋದು? ಹೆಂಗೆ ಉಪಯೋಗ ಮಾಡೋದು? ಆವಾಗ ಮನಸ್ಸಲ್ಲಿ ಅಂದ್ಕೊಳ್ಬೇಕು, ಹೇಳ್ಬೇಕು, ಸೈತಾನೆ ನನಗೆ ವಿರುದ್ಧವಾಗಿ ನೀ ಯಾವ ರೀತಿ ಬಂದರೂ ಕೂಡ ನನ್ನ ದೇವರು ಸರ್ವವನ್ನು ರಕ್ಷಿಸುವಂತಹ ಸೈನ್ಯಗಳ ಅಧಿಪತಿ ಆಗಿರುವ ದೇವರು, ಅವರು ನನ್ನ ಸಂಗಡಿದ್ದಾರೆ. ಆ ದೇವರ ನಾಮವು ನನ್ನ ಮೇಲೆ ಆಶ್ರಯವಾಗಿದೆ. ಆ ನಾಮದಲ್ಲಿ ನನಗೆ ರಕ್ಷಣೆ ಇದೆ. ಆ ನಾಮದಲ್ಲಿ ಮಗಳು ಎಂಬುದಾಗಿರುವ ಸ್ಥಾನವಿದೆ. ಆ ನಾಮವೇ ಎಲ್ಲ ನಾಮಕ್ಕಿಂತ ಮೇಲಾಗಿರುವ ನಾಮ. ಅದು ಮರಣ, ಪಾದಾಳ, ಸೈತಾನಿಗಿರುವ ನಿನ್ನನ್ನು ಜಯಿಸಿರುವ ನಾಮ ಎಂಬುದಾಗಿ ಅದನ್ನು ನಾವು ಅರಿಕೆ ಮಾಡಬೇಕು. ನಮ್ಮ ಹೃದಯದಲ್ಲಿ ಇರಬೇಕು, ನಮ್ಮ ಮನಸ್ಸಲ್ಲಿ ಅದನ್ನು ಇಟ್ಕೊಳ್ಬೇಕು. ಅದೇ ಸಮಯದಲ್ಲಿ ನಮ್ಮ ದೃಷ್ಟಿಯಲ್ಲಿ ದೇವರು ನಮ್ಮ ಮುಂದೆ ಯುದ್ಧ ಸೈನಿಕರಾಗಿ, ನಮಗೆ ಜಯ ಕೊಡೋ ದೇವರಾಗಿ, ನಮ್ಮ ಮುಂದೆ ಇರುವುದನ್ನ, ನಮ್ಮ ಜೊತೆಗಿರುವುದನ್ನ ನಮ್ಮ ಆತ್ಮೀಯ ಕಡೆಗಳು ನೋಡಬೇಕು. ಅಲ್ಲೇಲಿಯಾ. ಇದು ಸೈತಾನ ಗೆಲ್ಲುವುದಕ್ಕೆ ಬೇಕಾಗುವ ಆಯುಧ. ಇದನ್ನೇ ಎಫೆಸ ಪತ್ರಿಕೆಯಲ್ಲಿ ಹೇಳೋದು, ನೀವು ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ, ನೀತಿ ಎಂಬ ಕವಚ ಧರಿಸಿಕೊಳ್ಳಿ. ನಿಮ್ಮ ವಿರೋಧಿ ಆಗುವ ಸೈತಾನ ಎದುರಿಸುವುದು ನೀವು ಶಕ್ತರಾಗಲಿ, ದೇವರ ಬಲವನ್ನು ಹೊಂದಿಕೊಳ್ಳಿ. ಇದೆಲ್ಲ ಯಾಕೆ ಹೇಳಿದ್ರು ಅಂದರೆ, ಸೈತಾನನ್ನು ಯಾವ ರೀತಿಯಲ್ಲಿ ಬಂದರೂ ಕೂಡ ನಾವು ಅವನು ಗೆಲ್ಲುವುದಕ್ಕೆ ರೆಡಿ ಆಗಬೇಕು. ಯಾವ ತೊಂದರೆ ಬಂದರೂ ಅವನು ಸೋಲಿಸಬೇಕು. ಯಾಕಂದ್ರೆ ಅವನು ಯಾವತ್ತೂ ಜಯಿಸಿದವನಲ್ಲ. ಅವನನ್ನ ನಮ್ಮ ರಕ್ಷಣಾಗಿರುವ ಯೇಸು, ನಿನ್ನ ರಕ್ಷಣಾಗಿರುವ ಯೇಸುವಿನ ನಾಮದಲ್ಲಿ ಜಜ್ಜಲ್ಪಟ್ಟವನು, ಪಾದಾಳದಲ್ಲಿ ತಳ್ಳಲ್ಪಟ್ಟವನು, ಈ ಭೂಮಿಯ ಮೇಲೆ ಪರಲೋಕದಲ್ಲಿ ಯಾವ ಅಧಿಕಾರ ಇರದಂತೆ ಅವನು ನಿರಾಯುಧಮಾನಿಯಾಗಿ ಮಾಡಲ್ಪಟ್ಟವನು. ಇದನ್ನು ನಾವೇನು ಮಾಡಬೇಕು? ನಮ್ಮ ಹೃದಯದಲ್ಲಿ ತಂದುಕೊಳ್ಬೇಕು. ಮೂರನೇದಾಗಿ ಹೋಗೋಣ. ವಿಮೋಚನ ಕಂಡ 17ನೇ ಅಧ್ಯಾಯ 8ನೇ ವಾಕ್ಯದಿಂದ ಓದಿ.
ಆಗ ಹ್ಮ್. ಅಮಾಲೇಕ್ಯರು ಹ್ಮ್ ರೆಫೀದೀಮಿನಲ್ಲಿ ಹ್ಮ್. ಇಸ್ರಾಯೇಲ್ಯರ ಮೇಲೆ ಹ್ಮ್. ಯುದ್ಧ ಮಾಡುವುದಕ್ಕೆ ಬರಲು ಹ. ಮೋಶೆಯು ಯೆಹೋಶುವನಿಗೆ, ನೀನು ಭಟರನ್ನು ಆದುಕೊಂಡು ಹ. ನಾಳೆ ನಮ್ಮ ಮುಂದೆ ಹೊರಟು ಹ. ಅಮಾಲೇಕ್ಯರೊಡನೆ ಯುದ್ಧ ಮಾಡಬೇಕು. ಹ. ನಾನು ದೇವದಂಡವನ್ನು ಹ. ಕೈಯಲ್ಲಿ ಹಿಡಿದುಕೊಂಡು ಹ್ಮ್. ಗುಡ್ಡದ ತುದಿಯಲ್ಲಿ ಹ್ಮ್. ನಿಂತುಕೊಳ್ಳುವೆನು ಹ್ಮ್. ಎಂದು ಹೇಳಿದನು. ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ವಿರುದ್ಧವಾಗಿ ಈ ಲೋಕದಲ್ಲಿರುವಂತಹ ಶಾರೀರಿಕ ಸಂಬಂಧವಾಗಿ ಹೋರಾಟಗಳು. ಮೂರನೇದಾಗಿ ಯಾರು ಗೊತ್ತಾ? ನಮ್ಮ ಶತ್ರು. ಫಸ್ಟ್ ಲೋಕ, ಸೆಕೆಂಡ್ ಸೈತಾನನು, ಮೂರನೇದು ನಮ್ಮ ದೇಹ, ನಮ್ಮ ಶರೀರವು ನಮ್ಮ ವಿರುದ್ಧವಾಗಿ ಏನು ಮಾಡ್ತದೆ? ಅನೇಕ ಸಮಯದಲ್ಲಿ ಹೋರಾಡುತ್ತೆ. ಇದಕ್ಕೆ ಹೆಸರು ಅಮಾಲೇಕ್ಯರು ಎಂಬುದಾಗಿ ಸತ್ತರು. ಇವರಿಗೆ ಮಾಂಸ ಎಂಬುದಾಗಿ, ಶರೀರ ಗುಣ ಸ್ವಭಾವವುಳ್ಳವರು ಅಂತ ಅರ್ಥ. ನೀವು ಅರ್ಥ ಮಾಡ್ಕೊಳ್ಳಿ. ಮೋಶೆ ದೇವರ ಸಂದಲ್ಲಿ ನಿಂತಿರುವಾಗ ಅದು ಪ್ರಾರ್ಥನೆ ಬಲ. ದೇವರ ಸೇವಕರು ನಮಗೋಸ್ಕರವಾಗಿ ಪ್ರಾರ್ಥನೆಯಲ್ಲಿ ಇದ್ದು ನಮ್ಮನ್ನ ಬಲಪಡಿಸಿ ನಮ್ಮ ದೇವರ ಮುಂದೆ ನಿಲ್ಲಿಸೋದು ಬೇಕಾಗುವ ರೀತಿಯಿರುವಂತಹ ಸಮಯ. ಎರಡನೇದಾಗಿ ಯಾಜಕರು ಸೇವೆ ಮಾಡುವ ಜೊತೆಗಿರುವವರು ಆರೋನು ಮತ್ತು ಊರನು, ಇವರೆಲ್ಲರೂ ಕೂಡ ಅದಕ್ಕಾಗಿಯೇ ನೇಮಿಸಲ್ಪಟ್ಟವರಾಗಿರ್ತಾರೆ. ಅದೇ ಸಮಯದಲ್ಲಿ ನಮ್ಮ ವಿಶ್ವಾಸ ಹೆಂಗಿರ್ಬೇಕು ಗೊತ್ತಾ? ದೇವರ ನಾಮನ ಉಪಯೋಗ ಮಾಡಿ ಈ ಪ್ರಪಂಚದಲ್ಲಿರುವಂಥ ಶರೀರ ಸಂಬಂಧವಾಗಿರುವಂಥ ಬಲವುಳ್ಳವರು, ಬುದ್ಧಿ ಉಳ್ಳವರು, ಒಂದು ವೇಳೆ ಐಶ್ವರ್ಯ ಉಳ್ಳವರು, ಇಂಥವ್ರನ್ನ ನಾವು ಗೆಲ್ಲುವುದಕ್ಕೆ ನಾವು ಮೊದಲಾಗಿ ಏನು ಉಪಯೋಗ ಮಾಡಬೇಕಂದ್ರೆ ದೇವರ ನಾಮದಲ್ಲಿ, ದೇವರ ಮಕ್ಕಳಾಗಿದ್ದುಕೊಂಡು ದೇವರ ಆತ್ಮನ ಬಲದಲ್ಲಿ ದೇವರ ಸೇವನೆ ಹೇಳುವ ಪ್ರಕಾರವಾಗಿ ನಡೆದು ನಾವು ಗೆಲ್ಲಬೇಕು ಹೊರತು ಬೇರೆ ಯಾವ ಇಲ್ಲ. ಕರ್ತನ ನಾಮವನ್ನು ನಾವು ಉಪಯೋಗ ಮಾಡಿದ್ರೆ ನಾವು ಅದಕ್ಕೆ ಯೋಗ್ಯರಾಗಿರ್ಬೇಕು. ಅಲ್ಲೇಲೂಯ. ನಮಗೆ ದೇವರು ನಡೆಸುವಂತ ಎಲ್ಲಾ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯುಳ್ಳವರಾಗಿರ್ಬೇಕು. ದೇವರ ಸೇವೆಗಳಾಗುವ ಮೋಶೆ ಜೊತೆ ಇರಬೇಕು. ದೇವರು ನಡೆಸಿದ ಯೆಹೋಶುವ ಜೊತೆಗಿರಬೇಕು. ಈ ರೀತಿಯಾಗಿರುವಂತಹ ಗುಣ ಸ್ವಭಾವವುಳ್ಳವರಿಗೆ ಮಾತ್ರವೇ ಈ ಹೆಸರು ಯೋಗ್ಯತೆ. ಅದೇನು ಹೇಳ್ತಾ ಹೋಗೋಣ? ಯಾಕೋಬಿನ ಸಿಂಹಾಸನದ ಆಣೆ, ಯಾಗುವಿನ ಸಿಂಹಾಸನದ ಆಣೆ, ಅಮಾಲೇಕ್ಯರ ಮೇಲೆ ಯೆಹೋವನಿಗೆ ತಲತಲಾಂತರವರೆಗೆ ಏನಿರುತ್ತೆ? ಯುದ್ಧ ಬರುತ್ತೆ. ಒಂದೆಲ್ಲರಿಯ ಹಾಗಾದ್ರೆ ಈ ಭೂಮಿ ಮೇಲೆ ಇದುವರೆಗೆ ಯಾಕಪ್ಪ ನಮಗೆ ಶರೀರದಲ್ಲಿ ಮಾಂಸದಲ್ಲಿ ತಲಶೋಧನೆ ಬಂತ ವಿಶ್ವಾಸ ಹೇಳ್ತಲ್ಲ? ಇದು ಯಾಕಿದೆ ಗೊತ್ತಾ? ಆ ಕಾಲದಲ್ಲಿ ಏನಿರ್ತದೆ? ತಲತಲಾಂತರವರೆಗೂ ನಾವು ಗೆಲ್ಲಬೇಕು. ಅವತ್ತು ಅವ್ರು ಗೆದ್ದರು, ಈಗ ನಾವು ಗೆಲ್ಲಬೇಕು. ಆದ್ದರಿಂದ ಗೆಲ್ಲುವುದಕ್ಕೆ ಮೋಶೆ ತನ್ನ ಹಸ್ತವನ್ನ ಮೇಲಕ್ಕೆ ದಂಡವನ್ನು ಎತ್ತಿ ಬೆಟ್ಟದ ನಿಂತನು. ಯೆಹೋಶುವ ಮೋಶೆ ಹೇಳಿದಂತೆ ಹೋಗಿ ಯುದ್ಧ ಮಾಡಿದನು. ದೇವರ ಅದ್ಭುತ ಕಾರ್ಯ ಮಾಡಿದನು. ಹಾಗಾದ್ರೆ ನಾವು ಈ ಕೊನೆ ಕಾಲದಲ್ಲಿ ಶರೀರ ಸಂಬಂಧಪಟ್ಟ ಎಲ್ಲಾ ಕಾರ್ಯ ಗೆಲ್ಲುವುದಕ್ಕೆ ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಹೊರತು ಈ ಶೋಧನೆ ಬರಲ್ಲ ಎಂಬುದಾಗಲಿಲ್ಲ. ಇದು ಹೆಂಗಿರ್ತದೆ? ತಲತಲಾಂತವರೆಗೆ ಇರ್ತದೆ. ಆದರೆ ಇವುಗಳನ್ನ ದೇವರ ನಾಮದಲ್ಲಿ ಗೆಲ್ಲುವುದಕ್ಕೆ ದೇವರು ನಮ್ಮನ್ನು ಆದುಕೊಂಡಿದ್ದಾರೆ. ದೇವರು ಹೇಳ್ತಾರೆ ಗೊತ್ತಾ? ಇದು ಯುಗ ಯುಗಾಂತರವರೆಗೆ ಇರುವಂತಹ ಯುದ್ಧ. ನೀವಿರುವವರೆಗೆ, ನೀವು ಶರೀರದಲ್ಲಿ ಇರುವವರೆಗೆ ನಮಗೆ ಹೋರಾಟವಿದೆ. ನಾವು ಈ ಭೂಮಿಯಲ್ಲಿ ಬದುಕಿರುವವರೆಗೆ ನಮಗೆ ಹೋರಾಟವಿದೆ. ಆದರೆ ಎಲ್ಲವನ್ನ ನಾನು ಶ್ರೇಷ್ಠ ಹೋರಾಟವನ್ನು ಹೋರಾಡಿದೆ, ಓಟವನ್ನು ಮುಗಿಸಿದೆ, ಜಯ ಕಂಡಿದೆ ಎಂಬುದಾಗಿ ಪೌಲನಾಗಿ ಹೇಳಬೇಕು. ಅಲ್ಲೇಲೂಯ. ಈ ದಿನಗಳಲ್ಲಿ ಇರುವಂತಹ ಹೋರಾಟಗಳೇನು? ನಿಮ್ಮ ಎದುರಿನಲ್ಲಿ ಇರುವಂತಹ ಶೋಧನೆ ಇಕ್ಕಟ್ಟುಗಳೇನು? ಅದು ಒಂದು ಈ ಲೋಕದಿಂದ, ಎರಡನೇದು ಸೈತಾನದಿಂದ, ಮೂರನೇದು ಶರೀರ ಸಂಬಂಧವಾಗಿರುವ ಕಾರ್ಯಗಳಿಂದ. ಆದರೆ ಈ ಮೂರನ್ನು ಗೆಲ್ಲುವುದಕ್ಕೋಸ್ಕರವಾಗಿಯೇ ದೇವರು ನಿಮಗೋಸ್ಕರವಾಗಿ ಪಾಪ, ಶಾಪ, ಮರಣ, ವ್ಯಾಧಿ, ಸೈತಾನನು ಎಲ್ಲವನ್ನೂ ಜಯಿಸುವ ದೇವರ ಆತ್ಮ ಒಬ್ಬರೇ. ಆತನು ಹೇಳ್ತಾರೆ, ದಿಗ್ಭ್ರಮೆಗೊಳ್ಳಬೇಡ, ಹೆದರಬೇಡ, ಕಳವಳಗೊಳ್ಳಬೇಡ. ಈಗೋ ನಾನು ನೀವು ಹೋಗುವ ಎಲ್ಲಾ ಸ್ಥಳದಲ್ಲಿ ನಿನ್ನ ಜೊತೆಗಿರ್ತೀನಿ. ನಾನು ನಿನ್ನ ಸ್ಥಳ ಇರ್ತೀನಿ, ನಾನು ನಿನ್ನ ನಡೆಸ್ತೇನೆ. ಆತ ನಮಗೆ ಹೇಳುವ ಪ್ರಕಾರವಾಗಿ ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ, ಕಳವಳಗೊಳ್ಳಬೇಡ, ನಾನು ನಿನ್ನ ಜೊತೆಗಿರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದವರು ನಮ್ಮ ಎಲ್ಲಾ ದಿನಗಳಲ್ಲಿ ನಮ್ಮ ಜೊತೆಗಿರುವುದಕ್ಕೆ ವಾಗ್ದಾನ ಮಾಡುವ ಸಂದರ್ಭದಲ್ಲಿ ನಮ್ಮನ್ನು ನಾವು ಸಮರ್ಪಿಸೋಣ ಮಾಡ್ತೀವಿ. ಗ್ಲೋರಿ ಟು ಲಾರ್ಡ್. ಭೂಪರಲೋಕದ ಒಡೆಯ ನಾವು ಸುರಕ್ಷಿತ ದೇವರ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಯ್ಯ. ನಿನ್ನ ವಾಕ್ಯವನ್ನು ಕೇಳಿದೇವ್ರೆ ಅಪ್ಪ. ನಿನ್ನ ನಾಮದಲ್ಲಿ ಲೋಕವನ್ನು, ನಿನ್ನ ನಾಮದಲ್ಲಿ ಸೈತಾನನು
ನಿನ್ನ ನಾಮದಲ್ಲಿ ಕರ್ತಪ್ಪ ಈ ಮಾಂಸ ಶರೀರ ಸಂಬಂಧವಾದ ಎಲ್ಲ ಕಾರ್ಯಗಳನ್ನು ಗೆಲ್ಲುವುದಕ್ಕೆ ಒಬ್ಬೊಬ್ಬರಿಗೆ ಯೇಸುವಿನ ನಾಮದ ಬಲವನ್ನು ತುಂಬಿಸು ರಾಜ. ವಾಕ್ಯದ ಜ್ಞಾನದ ಬಲವನ್ನು ಕೊಡಯ್ಯ, ವಿಶ್ವಾಸದ ಬಲವನ್ನು ಕೊಡಯ್ಯ. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ಪ್ರಾರ್ಥಿಸಿ ನಡೆಯುವಂತರಾಗಿ ಬಲಪಡಿಸು ರಾಜ. ಇದಕ್ಕೆ ತಡೆಯಾಗಿ ನಿಲ್ಲುವಂತಹ ಸಕಲ ಹೋರಾಟಗಳು ಯೇಸು ನಾಮದಲ್ಲಿ ಬಿಟ್ಟೋಗಲಿ. ಲೋಕದಲ್ಲಿ ಬರುವ ದುಷ್ಟ ಸೈತಾನ ಹೋರಾಟಗಳು, ಸೈತಾನ್ ತನ್ನ ರೂಪದಲ್ಲಿ ತನ್ನ ಮಾರ್ಗಗಳಿಂದ ಬರುವ ಸಕಲ ಮಾರ್ಗಗಳಿವೆ ಅಪ್ಪ. ಈ ಶರೀರ ಸಂಬಂಧವಾಗಿ ಬರುವಂತಹ ಸಮಸ್ತ ಹೋರಾಟಗಳ ಮಧ್ಯದಲ್ಲಿ ಯೇಸು ನಾಮದಲ್ಲಿ ನಿಮ್ಮ ಮಕ್ಕಳು ಪ್ರತಿಯೊಬ್ಬರಿಗೆ ಗೆಲ್ಲಲಿ ರಾಜ. ಯೇಸು ನಾಮದಲ್ಲಿ ಗೆಲ್ಲಲಿ ರಾಜ. ಒಬ್ಬೊಬ್ಬರಿಗೆ ಬಲವನ್ನು ಕೊಡು, ಒಬ್ಬೊಬ್ಬರಿಗೆ ನೀನು ಧೈರ್ಯವನ್ನು ಕೊಡು, ಒಬ್ಬೊಬ್ಬರಿಗೆ ಇನ್ನೂ ವಿಶ್ವಾಸ ಬಲವನ್ನು ಕೊಡು, ಒಬ್ಬೊಬ್ಬರಿಗೆ ಇನ್ನೂ ಪ್ರಾರ್ಥನೆ ಬಲವನ್ನು ಕೊಡಯ್ಯ. ನಿನ್ನ ವಾಕ್ಯದ ಜ್ಞಾನದ ಬದಲಿನಪ್ಪ ಕೊಡ್ಬೇಕು ನಾವು ಪ್ರಾರ್ಥನೆ ಮಾಡ್ತೀವಿ. ನೀನು ಸಹಾಯ ಮಾಡು. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್.